ನಮಸ್ತೆ ವೀಕ್ಷಕರೇ, ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪವಿತ್ರ ಸೇರಿ 6 ಆರೋಪಿಗಳು ಜೈಲಿನಿಂದ ಬಿಡುಗಡೆಯಾಗ್ತಾ ಇದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪವಿತ್ರ ಗೌಡ ಸೇರಿ 6 ಆರೋಪಿಗಳು ಜೈಲಿನಿಂದ ಬಿಡುಗಡೆಯಾಗ್ತಾ ಇದ್ದಾರೆ. 6 ತಿಂಗಳ ಬಳಿಕ ಪವಿತ್ರ ಸೇರಿ 6 ಜನರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಪವಿತ್ರ, ಲಕ್ಷ್ಮಣ್, ನಾಗ, ಜಗ್ಗ, ಪ್ರದೂಷ್, ಅನುಕುಮಾರ್ ಇಂದು ರಿಲೀಸ್ ಆಗಲಿದ್ದಾರೆ. ಡಿಸೆಂಬರ್ 13ರಂದು ಷರತ್ತುಬದ್ಧ ಜಾಮೀನನ್ನ ನೀಡಿತ್ತು ಹೈಕೋರ್ಟ್. ಇದೀಗ ಕಾರಾಗೃಹಕ್ಕೆ ಜಾಮೀನು ಆದೇಶ ಪ್ರತಿ ತಲುಪದ ಹಿನ್ನೆಲೆ ಅವರನ್ನ ಬಿಡುಗಡೆ ಮಾಡಿರಲಿಲ್ಲ. ಇನ್ನು ಜೈಲಿನಲ್ಲೇ ಇರುವ ರೇಣುಕಾ ಹತ್ಯೆ ಆರೋಪಿಗಳು ಜೈಲಿನಲ್ಲೇ ಇದ್ರು. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪವಿತ್ರ ಸೇರಿ 6 ಆರೋಪಿಗಳು ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ. 6 ತಿಂಗಳ ಬಳಿಕ ಪವಿತ್ರ ಸೇರಿ 6 ಜನರಿಗೆ ಬಿಡುಗಡೆ ಭಾಗ್ಯ ಇದೀಗ ಸಿಕ್ಕಿದೆ. ಪವಿತ್ರ, ಲಕ್ಷ್ಮಣ್, ನಾಗ, ಜಗ್ಗ, ಪ್ರದೂಷ್, ಅನುಕುಮಾರ್ ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ. ಡಿಸೆಂಬರ್ 13ರಂದು ಷರತ್ತುಬದ್ಧ ಜಾಮೀನನ್ನ ನೀಡಿತ್ತು ಹೈಕೋರ್ಟ್. ಕಾರಾಗೃಹಕ್ಕೆ ಜಾಮೀನು ಆದೇಶ ಪ್ರತಿ ತಲುಪದ ಹಿನ್ನೆಲೆ ಇನ್ನು ಜೈಲಿನಲ್ಲೇ ಇದ್ರು ಈ ಆರೋಪಿಗಳು. ಇವತ್ತು ಅವರು ರಿಲೀಸ್ ಆಗ್ತಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ಕೂಡ ಬಂಧಿಸಲಾಗಿದೆ. ಇನ್ನು ದರ್ಶನ್ಗೂ ಕೂಡ ಪರ್ಮನೆಂಟ್ ಆಗಿ ಬೇಲ್ ಕೂಡ ಈಗಾಗಲೇ ಸಿಕ್ಕಿದೆ. ಇನ್ನು ಇವತ್ತು ಪವಿತ್ರ ಗೌಡ ಸೇರಿದಂತೆ 6 ಆರೋಪಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗಿದ್ದು, ಜೊತೆಗೆ ಅವರ ಬೇಲ್ ಕೂಡ ಇವತ್ತು ತಲುಪಿಸ್ತಾ ಇದ್ದು ಅವರು ರಿಲೀಸ್ ಆಗ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಿಂದ ಪವಿತ್ರ, ಪ್ರದೂಷ್, ರಿಲೀಸ್ ಆಗಲಿದ್ದಾರೆ. ಇವತ್ತು ಶಿವಮೊಗ್ಗ ಜೈಲಿನಿಂದ ಲಕ್ಷ್ಮಣ್ ಹಾಗೂ ಜಗ್ಗ ರಿಲೀಸ್ ಆಗ್ತಾ ಇದ್ದಾರೆ. ಕಲಬುರಗಿ ಜೈಲಿನಲ್ಲಿರುವ ನಾಗರಾಜ್ ಕೂಡ ಇವತ್ತು ಬಿಡುಗಡೆಯಾಗ್ತಾ ಇದ್ದಾರೆ. ಈಗಾಗಲೇ ಮೆಡಿಕಲ್ ಬೇಲ್ ಮೇಲಿರುವ ನಟ ದರ್ಶನ್ ಷರತ್ತು ಪೂರ್ಣಗೊಂಡು ಜೈಲಿಗೆ ತಲುಪುವ ಆರ್ಡರ್ ಕಾಪಿಯನ್ನು ನೀಡಲಿದ್ದಾರೆ. ಆರ್ಡರ್ ಕಾಪಿ ತಲುಪಿದ್ರೆ ಆರೋಪಿಗಳು ಪಕ್ಕಾ ಬಿಡುಗಡೆಯಾಗ್ತಾರೆ. ಒಂದು ವೇಳೆ ಸಂಜೆ 7ರ ಒಳಗೆ ತಲುಪದಿದ್ರೆ ರಿಲೀಸ್ ಭಾಗ್ಯವಿಲ್ಲ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇವತ್ತು ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ, ಪ್ರದೂಷ್, ಅನುಕುಮಾರ್ ರಿಲೀಸ್ ಆಗ್ತಾ ಇದ್ದಾರೆ. ಇನ್ನು ಶಿವಮೊಗ್ಗ ಜೈಲಿನಿಂದ ಲಕ್ಷ್ಮಣ್ ಹಾಗೂ ಜಗ್ಗ ಕೂಡ ರಿಲೀಸ್ ಆಗ್ತಾ ಇದ್ದಾರೆ. ಕಲಬುರಗಿ ಜೈಲಿನಲ್ಲಿರುವ ನಾಗರಾಜ್ ಕೂಡ ಇವತ್ತು ಬಿಡುಗಡೆ ಭಾಗ್ಯ ಸಿಕ್ಕಿದೆ. ನಾಗರಾಜ್ಗೂ ಕೂಡ ಈಗಾಗಲೇ ಮೆಡಿಕಲ್ ಬೇಲ್ ಮೇಲೆ ನಟ ದರ್ಶನ್ ಕೂಡ ಹೊರಗಡೆ ಇದ್ದಾರೆ. ಷರತ್ತು ಪೂರ್ಣಗೊಂಡು ಜೈಲಿಗೆ ತಲುಪುವ ಆರ್ಡರ್ ಕಾಪಿಯನ್ನ ನೀಡಬೇಕು. ಆರ್ಡರ್ ಕಾಪಿ ತಲುಪಿದ್ರೆ ಮಾತ್ರ ಆರೋಪಿಗಳಿಗೆ ಬಿಡುಗಡೆ ಪಕ್ಕಾ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಒಂದು ವೇಳೆ ಸಂಜೆ 7ರ ಒಳಗೆ ತಲುಪದ ಇದ್ರೆ, ಆರ್ಡರ್ ಕಾಪಿ ಏನಾದರೂ ತಲುಪಲೇ ಇಲ್ಲ ಅಂತ ಹೇಳಿದ್ರೆ ರಿಲೀಸ್ ಭಾಗ್ಯವಿಲ್ಲ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ 6 ವಾರಗಳ ಕಾಲ ಷರತ್ತುಬದ್ಧ ಜಾಮೀನನ್ನ ಕೂಡ ಮಂಜೂರು ಮಾಡಲಾಗಿತ್ತು ದರ್ಶನ್ ರವರಿಗೆ. ಈಗಾಗಲೇ 5 ವಾರ ಕಂಪ್ಲೀಟ್ ಆಗಿತ್ತು, ಇನ್ನೊಂದು ವಾರ ಅಷ್ಟೇ ಬಾಕಿ ಇತ್ತು. ಈಗಾಗಲೇ ಹೈಕೋರ್ಟ್ ಅವರಿಗೆ ಪರ್ಮನೆಂಟ್ ಆಗಿ ಒಂದು ಜಾಮೀನನ್ನ ಕೂಡ ಕೊಟ್ಟಿದೆ. ಇನ್ನು ದರ್ಶನ್ಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಜೊತೆಗೆ ಬೆನ್ನು ನೋವಿಗೆ ಸರ್ಜರಿಯನ್ನ ಮಾಡಿಸಬೇಕು ಎಂದು ಡಾಕ್ಟರ್ ಈಗಾಗಲೇ ಸಲಹೆಯನ್ನ ಕೂಡ ನೀಡಿದ್ದಾರೆ. ಸರ್ಜರಿ ಮಾಡಿಸೋಕೆ ಅವರಿಗೆ ಉಸಿರಾಟದ ತೊಂದರೆ ಇರೋದ್ರಿಂದ ಸರ್ಜರಿಯನ್ನ ಮುಂದೂಡಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಪವಿತ್ರ ಗೌಡ ಸೇರಿದಂತೆ 6 ಜನ ಆರೋಪಿಗಳು ಹೊರಗಡೆ ಬರ್ತಾ ಇದ್ದಾರೆ. ಜೂನ್ 8ರಂದು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆಯನ್ನ ಮಾಡಲಾಗಿತ್ತು. ಜೂನ್ 9ರಂದು ಸುಮನಹಳ್ಳಿ ರಾಜಕಾಲುವೆ ಬಳಿ ಮೃತದೇಹ ಪತ್ತೆಯಾಗಿತ್ತು. ಅದೇ ಜೂನ್ 9ರಂದು ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ. ಇನ್ನು ಜೂನ್ 10ರಂದು 4 ಶರಣಾಗತಿಯಾಗಿದ್ರು. ದಾಸನ ಪಾತ್ರ ಅವತ್ತು ಬಯಲಾಗಿತ್ತು. ಜೂನ್ 11ರಂದು ನಟ ದರ್ಶನ್, ನಟಿ ಪವಿತ್ರ ಗೌಡ ಅವರ ಬಂಧನ ಕೂಡ ಆಗಿತ್ತು. ಜೂನ್ 22ರಂದು ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಕೈದಿಯಾಗಿತ್ತು. ಆಗಸ್ಟ್ 26ರಂದು ಜೈಲಿನಲ್ಲಿ ದರ್ಶನ್ಗೆ ವಿಐಪಿ ರಾಜ್ಯಾತಿಥ್ಯವನ್ನ ನೀಡ್ತಾ ಇದ್ದಾರೆ ಅನ್ನೋ ಪ್ರಕರಣ ಕೂಡ ಬಯಲಾಗಿತ್ತು. ಆಗಸ್ಟ್ 27ರಂದು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಆರೋಪಿ ದರ್ಶನನ್ನ ಶಿಫ್ಟ್ ಕೂಡ ಮಾಡಲಾಗಿತ್ತು. ಅಕ್ಟೋಬರ್ 14ರಂದು ದರ್ಶನ್ ಜಾಮೀನು ತಿರಸ್ಕರಿಸಿದ ಸೆಷನ್ ಕೋರ್ಟ್ ಅಕ್ಟೋಬರ್ 30ರಂದು ಚಿಕಿತ್ಸೆ ಸಲುವಾಗಿ ದರ್ಶನ್ಗೆ ಮಧ್ಯಂತರ ಜಾಮೀನನ್ನ ಕೂಡ ಮಂಜೂರು ಮಾಡಲಾಗಿತ್ತು. ಇನ್ನು ಡಿಸೆಂಬರ್ 13ರಂದು ದರ್ಶನ್, ಪವಿತ್ರ ಸೇರಿ 7 ಆರೋಪಿಗಳಿಗೂ ಕೂಡ ಬೇಲ್ ಅನ್ನ ಇದೀಗ ಮಂಜೂರು ಮಾಡಲಾಗಿದೆ. ಈಗಾಗಲೇ ಕಲಬುರಗಿ ಜೈಲಿನಲ್ಲಿದ್ದಾರೆ.
ನಾಗರಾಜ್ ರವರು. ಇನ್ನು ಯಾವ್ಯಾವ ಜೈಲಿನಲ್ಲಿದ್ರು ಅವರೆಲ್ಲರೂ ಕೂಡ ಇವತ್ತು ರಿಲೀಸ್ ಆಗೋ ಸಾಧ್ಯತೆ ಇದೆ. ಕಲಬುರಗಿ ನಾಗರಾಜ್ A11 ಆರೋಪಿಯಾಗಿರುವಂತಹ ನಾಗರಾಜ್ ಇವತ್ತು ರಿಲೀಸ್ ಆಗ್ತಾರೆ. ಶಿವಮೊಗ್ಗ ಜೈಲಿನಲ್ಲಿರುವಂತಹ A12 ಆರೋಪಿಯಾಗಿರುವಂತಹ ಲಕ್ಷ್ಮಣ್ ಕೂಡ ಇವತ್ತು ರಿಲೀಸ್ ಆಗ್ತಾರೆ. ಬೆಂಗಳೂರು ಜೈಲಿನಲ್ಲಿರುವಂತಹ A7 ಆರೋಪಿಯಾಗಿರುವಂತಹ ಅನುಕುಮಾರ್ ಕೂಡ ರಿಲೀಸ್ ಆಗ್ತಾರೆ. ಇನ್ನು ಶಿವಮೊಗ್ಗ ಜೈಲು ಸೇರಿರುವಂತಹ A6 ಆರೋಪಿಯಾಗಿರುವಂತಹ ಜಗದೀಶ್ ಕೂಡ ಇವತ್ತು ರಿಲೀಸ್ ಆಗ್ತಾರೆ. ಬೆಂಗಳೂರು ಜೈಲಿನಲ್ಲಿರುವಂತಹ A14 ಆರೋಪಿಯಾಗಿರುವಂತಹ ಪ್ರದೋಷ್ ರಾಜ್ ಕೂಡ ಇವತ್ತು ರಿಲೀಸ್ ಆಗೋ ಸಾಧ್ಯತೆ ಇದೆ. ಕಲಬುರಗಿ ಜೈಲಿನಲ್ಲಿ ನಾಗರಾಜ್ ಇದ್ದಾರೆ, ಅವರು ಕೂಡ ಇವತ್ತು ರಿಲೀಸ್ ಆಗ್ತಾರೆ. ಈ 5 ಆರೋಪಿಗಳ ಡೀಟೇಲ್ಸ್ ಅನ್ನ ನೋಡೋದಾದ್ರೆ ಶಿವಮೊಗ್ಗ ಜೈಲಿನಲ್ಲಿರುವಂತಹ A12 ಆರೋಪಿಯಾಗಿರುವಂತಹ ಲಕ್ಷ್ಮಣ್ ಕೂಡ ಇವತ್ತು ರಿಲೀಸ್ ಆಗ್ತಾರೆ. ಇನ್ನು ಬೆಂಗಳೂರಿನ ಜೈಲಿನಲ್ಲಿರುವಂತಹ A7 ಆರೋಪಿಯಾದ ಅನುಕುಮಾರ್ ಕೂಡ ರಿಲೀಸ್ ಆಗ್ತಾರೆ. ಜೊತೆಗೆ ಶಿವಮೊಗ್ಗ ಜೈಲಿನಲ್ಲಿರುವಂತಹ A6 ಆರೋಪಿಯಾದ ಜಗದೀಶ್ ಕೂಡ ರಿಲೀಸ್ ಆಗ್ತಾರೆ. ಇವೆಲ್ಲದರ ಇವತ್ತು ಟೋಟಲ್ 6 ಆರೋಪಿಗಳು ರಿಲೀಸ್ ಆಗೋ ಸಾಧ್ಯತೆ ಇದೆ. ಪ್ರತಿಯನ್ನ ಕೂಡ ಈಗಾಗಲೇ ಹೈಕೋರ್ಟ್ ಎಲ್ಲರಿಗೂ ಕೂಡ ಜಾಮೀನನ್ನ ಮಂಜೂರು ಮಾಡಿದೆ. ಇವತ್ತು ಈ 6 ಆರೋಪಿಗಳು ರಿಲೀಸ್ ಆಗೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇನ್ನು ಬೆಂಗಳೂರು ಜೈಲಿನಲ್ಲಿರುವಂತಹ A7 ಆರೋಪಿಯಾಗಿರುವಂತಹ ಅನುಕುಮಾರ್ ಕೂಡ ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ. ಜಾಮೀನು ಸಿಕ್ಕಿದೆ. ಈ 5 ಆರೋಪಿಗಳಿಗೂ ಇದೀಗ ಜಾಮೀನು ಸಿಕ್ಕಿದೆ. ಜೊತೆಗೆ ಪವಿತ್ರ ಗೌಡಗೂ ಕೂಡ ಇವತ್ತು ಜಾಮೀನು ಸಿಕ್ಕಿರೋದ್ರಿಂದ ಪವಿತ್ರ ಗೌಡ ಸೇರಿದಂತೆ ಇನ್ನು 5 ಆರೋಪಿಗಳು ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ. ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಅನ್ನ ಕೂಡ ಮಾಡಲಾಗಿತ್ತು. ಪ್ರಕರಣ ಆದಂತಹ ಸಂದರ್ಭದಲ್ಲಿ, ಹತ್ಯೆ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯವನ್ನ ನೀಡಲಾಗ್ತಾ ಇದೆ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು. ಅಲ್ಲಿಂದ ಪರಪ್ಪನ ಅಗ್ರಹಾರದಿಂದ ನಂತರ ಬಳ್ಳಾರಿ ಜೈಲಿಗೆ ದರ್ಶನನ್ನ ಶಿಫ್ಟ್ ಮಾಡಲಾಗಿತ್ತು. ಇನ್ನು ಒಂದೇ ಕಡೆ ಆರೋಪಿಗಳು ಇದ್ರೆ ಜಗಳ ಆಡುವ ಸಂಭವ ಇರುತ್ತದೆ ಎಂದು ಬೇರೆ ಬೇರೆ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು. ಇವತ್ತು 5 ಜನ ಜೊತೆಗೆ ಪವಿತ್ರ ಗೌಡ ಸೇರಿ 6 ಜನ ಆರೋಪಿಗಳಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಇವತ್ತು ಪವಿತ್ರ ಗೌಡ ಸೇರಿದಂತೆ 5 ಜನರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ಶರತ್? ತೇಜಸ್ವಿನಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 7 ಜನ ಆರೋಪಿಗಳಿಗೆ ಏನು ನ್ಯಾಯಾಲಯ ಜಾಮೀನನ್ನು ನೀಡಿತು. ಈಗಾಗಲೇ ನಟ ದರ್ಶನ್ ಮಧ್ಯಂತರ ಜಾಮೀನು ಮೇಲೆ ಹೊರಗಿದಂತಹ ಕಾರಣ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಹಾಗಾಗಿ ಅವರು ಜೈಲಿನಿಂದ ಈಗಾಗಲೇ ಹೊರಗಿರುವಂತಹ ಕಾರಣ ಇನ್ನು 6 ಜನ ಆರೋಪಿಗಳು ಈಗಾಗಲೇ ಜೈಲಿನ ಒಳಗಡೆ ಇದ್ದಾರೆ. ಅದರಲ್ಲಿ ಪವಿತ್ರ ಗೌಡ ಹೆಸರು ಕೂಡ ಇರುವಂತದ್ದು. ಈ 6 ಜನರು ಕೂಡ ಇವತ್ತು ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಏನು ಕೆಳ ಹಂತದ ನ್ಯಾಯಾಲಯದಲ್ಲಿ ಏನು ಹೈಕೋರ್ಟ್ ನೀಡಿದಂತಹ ಷರತ್ತುಗಳೇನಿದೆ ಅವೆಲ್ಲವನ್ನು ಕೂಡ ಪೂರೈಸಿದ ನಂತರ ಈ 6 ಜನ ಜೈಲಿನಿಂದ ಬರುವಂತಹ ಸಾಧ್ಯತೆ ಇದೆ. ಬಹುತೇಕ ಇವತ್ತೇ ಈ ಎಲ್ಲಾ ಷರತ್ತುಗಳನ್ನ ಇವತ್ತೇ ಪೂರೈಕೆ ಮಾಡಿ ಅದಾದ ನಂತರ 6 ಜನರನ್ನ ಹೊರಗಡೆ ತರುವಂತಹ ಕೆಲಸ ಆಗುತ್ತೆ. ಇನ್ನು ಶಿವಮೊಗ್ಗ ಕಾರಾಗೃಹದಲ್ಲಿ ಲಕ್ಷ್ಮಣ್ ಮತ್ತೆ ಜಗದೀಶ್ ಇದ್ರೆ, ಹಾಗೆ ನಾಗರಾಜ್ ಎನ್ನುವಂತ ಕಲಬುರಗಿ ಕಾರಾಗೃಹದಲ್ಲಿ, ಹಾಗೆ ಪ್ರದೋಷ್ ಬೆಂಗಳೂರು ಕಾರಾಗೃಹದಲ್ಲಿ ಇದ್ದಾರೆ. ಪ್ರದೋಷ್ ಈ ಹಿಂದೆ ಕೂಡ ಈ ರಾಜಾತಿಥ್ಯ ಪ್ರಕರಣ ಆದಂತಹ ಸಮಯದಲ್ಲೂ ಕೂಡ ಅವರನ್ನ ಶಿಫ್ಟ್ ಅನ್ನ ಮಾಡಲಾಗಿತ್ತು. ಬಳ್ಳಾರಿ ಜೈಲಿನ ಶಿಫ್ಟ್ ಅನ್ನ ಮಾಡಲಾಗಿತ್ತು. ಅದಾದ ನಂತರ ನ್ಯಾಯಾಲಯದ ಮೊರೆ ಹೋಗಿ ಮತ್ತೆ ಅವರು ಬೆಂಗಳೂರು ಕಾರಾಗೃಹಕ್ಕೆ ಬಂದ್ರು. ಅದಾದ ನಂತರ ಇನ್ನು ಪವಿತ್ರ ಗೌಡ ಹಾಗೆ ಅನುಕುಮಾರ್ ಇಬ್ರು ಕೂಡ ಬೆಂಗಳೂರು ಕಾರಾಗೃಹದಲ್ಲೇ ವಾಸವನ್ನ ಮಾಡ್ತಾ ಇದ್ರು. ಇವತ್ತು ಎಲ್ಲ ರೀತಿಯ ಷರತ್ತುಗಳನ್ನ ಪೂರೈಕೆ ಮಾಡಿದ ನಂತರ ಅವರು ಇವತ್ತು ಜೈಲಿನಿಂದ ಹೊರಬರುವಂತಹ ಸಾಧ್ಯತೆ ಇದೆ. ಯಾವ ಸಮಯಕ್ಕೆ ಷರತ್ತುಗಳು ಪೂರೈಕೆ ಆಗ್ತವೆ, ಹಾಗೆ ಯಾವ ಸಮಯಕ್ಕೆ ಅವರು ಹೊರಗಡೆ ಬರುತ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ತೇಜಸ್ವಿನಿ, ಶರತ್, ಇದೀಗ ದರ್ಶನ್ ಕೂಡ ಈಗಾಗಲೇ ಆಚರಣೆ ಇದ್ದಾರೆ. ಅವರಿಗೆ ಯಾವೆಲ್ಲ ಪ್ರೊಸೀಜರ್ಸ್ ಅನ್ನ ಫಾಲೋ ಮಾಡಬೇಕು? ಸದ್ಯಕ್ಕೆ ಈಗಿರುವಂತಹ ಮಾಹಿತಿಯ ಪ್ರಕಾರ ದರ್ಶನ್ಗೆ ಯಾವುದೇ ರೀತಿಯಾದಂತಹ ನ್ಯಾಯಾಲಯದ ಪ್ರೊಸೀಜರ್ಗಳನ್ನ ಫಾಲೋ ಮಾಡುವಂತಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಟ್ರೆ ಮತ್ತೆ ಯಾವುದೇ ರೀತಿಯಾದಂತಹ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಏನಕ್ಕಿಂತ ಹೇಳಿದ್ರೆ ಆಪರೇಷನ್ ಅನ್ನ ಮಾಡಿಸ್ಕೋಬೇಕು ಎನ್ನುವಂತ ವಿಚಾರಕ್ಕೋಸ್ಕರ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರು. ಆದ್ರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತಹ ಕಾರಣಕ್ಕಾಗಿ ಆಪರೇಷನ್ ಅವರ ಆಯ್ಕೆಗೆ ಬಿಟ್ಟಿದ್ದಾಗಿರುತ್ತೆ. ಆಪರೇಷನ್ ಅನ್ನ ಮಾಡಿಸ್ಕೊಳ್ಬಹುದು ಅಥವಾ ಮಾಡಿಸ್ಕೊಳ್ಳದೆ ಇದ್ರೂ ಕೂಡ ಇರಬಹುದು. ಅದು ಅವರ ಆಯ್ಕೆಗೆ ಬಿಟ್ಟಿರೋದ್ರಿಂದ ಅವರಿಗೆ ಯಾವುದೇ ರೀತಿಯಾದ ಸದ್ಯದ ಸಮಸ್ಯೆಗಳಿಲ್ಲ. ಆದ್ರೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರು ಅವರಿಗೆ ಸಂಬಂಧಪಟ್ಟಂತಹ ಚಿಕಿತ್ಸೆಗಳನ್ನ BGS ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆ ಆಗಿರ್ಬೋದು, ಹಾಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಆಗಿರ್ಬೋದು, ಎಲ್ಲದನ್ನು ಕೂಡ ವೈದ್ಯರು ನೀಡ್ತಾ ಇರುವಂತದ್ದು. ಸದ್ಯಕ್ಕೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳ ವೆರಿಫಿಕೇಶನ್ ಅನ್ನ ಸದ್ಯ ವಕೀಲರು ಮಾಡ್ತಾ ಇರುವಂತದ್ದು. ತೇಜಸ್ವಿನಿ, ಧನ್ಯವಾದ ಶರತ್ ತಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು 6 ಜನ ಆರೋಪಿಗಳನ್ನ ರಿಲೀಸ್ ಕೂಡ ಮಾಡಲಾಗ್ತಾ ಇದೆ. ಇನ್ನು ದರ್ಶನ್ಗೆ ಈಗಾಗಲೇ ಬೆನ್ನು ನೋವು ಇರೋದ್ರಿಂದ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಕೋರ್ಟ್ನಿಂದ ಏನೇನು ಪ್ರೊಸೀಜರ್ಸ್ ಇದೆ ಅದೆಲ್ಲವನ್ನ ಫಾಲೋ ಮಾಡಿ ದರ್ಶನ್ ಅನ್ನು ಕೂಡ ರಿಲೀಸ್ ಮಾಡಲಾಗುತ್ತೆ. ಈಗಾಗಲೇ ದರ್ಶನ್ಗೆ ರಿಲೀಸ್ ಭಾಗ್ಯ ಸಿಕ್ಕಿದೆ. ನಂತರ
ಅವರೆಲ್ಲರೂ ಕೂಡ ರಿಲೀಸ್ ಆದ್ಮೇಲೆ ಕೋರ್ಟ್ಗೆ ಬಂದು ಏನೇನು ಪ್ರೊಸೀಜರ್ಸ್ ಇದೆ ಅದೆಲ್ಲವನ್ನ ಕೂಡ ಫಾಲೋ ಮಾಡಬೇಕು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಪವಿತ್ರ ಗೌಡ ಸೇರಿದಂತೆ ಇವತ್ತು 5 ಜನ ಆರೋಪಿಗಳ ರಿಲೀಸ್ ಆಗೋ ಸಾಧ್ಯತೆ ಇದೆ. ಯಾವ ಸಮಯಕ್ಕೆ ರಿಲೀಸ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.